ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ, ಗಮನ ಸೆಳೆದ ಆಕಾಂಕ್ಷಿಗಳ ಬೆಂಬಲಿಗರ ಬಲ ಪ್ರದರ್ಶನ, ಜೋರಾದ ಪ್ರಭಾವಿ ಶಾಸಕರ ಮುಸುಕಿನ ಗುದ್ದಾಟ. ಆಮೆಗತಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ, ವಾಹನ ಸವಾರರ ಪರದಾಟ, ಗುತ್ತಿಗೆದಾರ ಹಾಗೂ ಪುರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪ್ರೇಮ ವಿವಾಹಕ್ಕೆ ಪೋಷಕರ ವಿರೋಧ, ದೇವಸ್ಥಾನದಲ್ಲಿ ಮದುವೆಯಾದ ನವ ಜೋಡಿ, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಪ್ರೇಮಿಗಳು. ಮಾದರಿ ಕ್ಷೇತ್ರವನ್ನಾಗಿಸುವ ಸಂಕಲ್ಪ, ಅಭಿವೃದ್ಧಿ ಪಥದತ್ತ ನಡೆಸುತ್ತಿರುವ ಶಾಸಕ ರವಿಕುಮಾರ್, 2028ಕ್ಕೆ ಮಂತ್ರಿಯಾಗಲಿ ಎಂದು ಆಶಿಸಿದ ಮುಖಂಡರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಜಿಲ್ಲೆಯ ಇಬ್ಬರು ಪ್ರಭಾವಿ ಕಾಂಗ್ರೆಸ್ ನಾಯಕರ ಆಪ್ತರು ಜಿಲ್ಲಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು, ಸಂಘಟನ್ ಸೃಜನ್ ಅಭಿಯಾನದ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಬೆಂಬಲಿಗರ ಬಲ ಪ್ರದರ್ಶನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಖಾಸಗಿ ಭವನದಲ್ಲಿ ನಡೆದ ಕಾಂಗ್ರೆಸ್ನ ಸಂಘಟನ್ ಸೃಜನಾ ಅಭಿಯಾನದ ತಾಲೂಕು ಮಟ್ಟದ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲೂ ಸಹ ಇದೇ ಪೈಪೋಟಿಯ ಛಾಯೆ ಕಂಡುಬಂತು. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ ಎಂಬುದರ ಕುರಿತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗೆಂಗರೆ ಕಾಲುವೆ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಮುಖ್ಯವಾದ ಧ್ಯೇಯ ನಂದು. ಯಾಕಂದರೆ ಮುಂದಿನ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ತಯಾರು ಮಾಡಬೇಕಾಗಿದೆ. ಆ ಒಂದು ವಿಷಯದಿಂದ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ದೀನಿ. ಅದರಲ್ಲಿ ಈಗ ಸುಮಾರು 30 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠಾವಂತನಾಗಿ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಜಿಲ್ಲಾ ಪರಿಷತ್ ಅಧ್ಯಕ್ಷನಾದಾಗಿನಿಂದ 25 ವರ್ಷ ನಿಷ್ಠಾವಂತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ ಭಾಳ ಸದೃಢವಾಗಿರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿ ಅದನ್ನು ಬಲಿಷ್ಠವಾಗಿ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಮತ್ತು ಇಲ್ಲಿ ಕೆಲವೇ ಆದಂಥ ಹೋದ ಸತಿ ಏನು MLAಗಳಿದ್ದೀರಿ, ಅಷ್ಟು MLAಗಳನ್ನ ಈ ಸತಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋ ಉದ್ದೇಶ ನಂದಿದೆ. ಮತ್ತು ಈ ಸ್ಥಳೀಯವಾಗಿ ನಮ್ಮ MLAಗಳು ನಮ್ಮ ಪ್ರದೀಪ್ ಈಶ್ವರ್ ಆಗ್ಬೋದು, ಸುಧಾಕರ್ ರೆಡ್ಡಿ ಅವರಾಗ್ಬೋದು, ನಮ್ಮ ಶಿವಶಂಕರ್ ರೆಡ್ಡಿ ಅವರಾಗ್ಬೋದು, ಆಂಜನಪ್ಪಣ್ಣ ಅವರಾಗ್ಬೋದು, ಸುಬ್ಬಾರೆಡ್ಡಿ ಅವರಾಗ್ಬೋದು, ಅತ್ಯಂತ ಹಿರಿಯ ಮುಖಂಡರಾದಂಥದ್ದು ಎಲ್ವಳ್ಳಿ ರಮೇಶ್ ಅಣ್ಣು, ಆಂಜನಪ್ಪನವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಬೆಂಬಲದಿಂದ ನಾನು ಅಧ್ಯಕ್ಷನ ಆಗಬೇಕು ಅಂತ ಭಾಳ ಪ್ರಬಲವಾಗಿ ಆಸೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ನಾನು ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ಎದುರು ಯಾರು ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ನನಗಿನ್ನೂ ಗಮನ ಇಲ್ಲ. ಭಾಳ ಪ್ರಬಲವಾಗಂತೂ ನಾನು ಒಬ್ಬ ಆಕಾಂಕ್ಷಿಯಾಗಿ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಅವರಾಗ್ಬೋದು, KH ಮುನಿಯಪ್ಪನವರಾಗ್ಬೋದು, ನಮ್ಮ ವೀರಪ್ಪ ಮೊಯ್ಲಿಯವರಾಗ್ಬೋದು, ಎಲ್ಲ ಮುಖಂಡರುಗಳು ಹೈಕಮಾಂಡ್ ನನಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಅವ್ರು ನಾನು ಪರವಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ತೀನಿ. ಇನ್ನೊಂದೆಡೆ ಮಾಜಿ ಸಚಿವ MC ಸುಧಾಕರ್ ಅವರ ಆಪ್ತರಾಗಿ ಗುರುತಿಸಿಕೊಂಡಿರುವ ಮಂಚೇನಹಳ್ಳಿ ಪ್ರಕಾಶ್ ಕೂಡ ಜಿಲ್ಲಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಇಬ್ಬರ ಬೆಂಬಲಿಗರೂ ಸಹ ತಮ್ಮ ನಾಯಕನ ಪರವಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರೂ ಪ್ರಬಲ ಆಕಾಂಕ್ಷಿಗಳಾಗಿರುವ ಹಿನ್ನೆಲೆಯಲ್ಲಿ ಇದು ಕೇವಲ ಹುದ್ದೆಯ ಪೈಪೋಟಿಯೇ ಅಥವಾ ಶಾಸಕರ ಬೆಂಬಲಿಗರ ನಡುವಿನ ಪ್ರತಿಷ್ಠೆಯ ಕಣವೇ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ನಡೆಯುತ್ತಿದ್ದು, ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುವ ಭರವಸೆ ಮಂಚೇನಹಳ್ಳಿ ಪ್ರಕಾಶ್ ವ್ಯಕ್ತಪಡಿಸಿದ್ದಾರೆ. 96-97ರಿಂದ ನಮ್ಮ ಫ್ಯಾಮಿಲಿನೇ ಕಾಂಗ್ರೆಸ್ ಫ್ಯಾಮಿಲಿ. ಆವಾಗಿಂದ ರಾಜಕೀಯವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಬ್ಬ ಸಣ್ಣ ರೈತನ ಮಗ ಆದರೂ ಮಂಚೇನಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತದಿಂದ 3000 ಲೀಡಲ್ಲಿ 2016ರಲ್ಲಿ ಗೆಲ್ಲಿಸಿದ್ರು. ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಕೂಡ KPCCಯಿಂದ ಅಫಿಷಿಯಲ್ ಕ್ಯಾಂಡಿಡೇಟ್ ನನಗೆ ಮಾಡಿದರು. 1 ಓಟಲ್ಲಿ ನಾನು ಡಿಫೀಟ್ ಆದೆ. ಆದ್ರೂ ಪಕ್ಷದ ಕೆಲಸ ಮಾಡಿಕೊಂಡು ನಮ್ಮ ಮಂಚೇನಹಳ್ಳಿಯಲ್ಲಿ ವಿಶೇಷವಾಗಿ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ ಅನ್ನೋ ಥರ ಧೈರ್ಯ ತುಂಬಿ ಆಗಿನ ಸಮಯದಲ್ಲಿ ಕೂಡ ಮಂಚೇನಹಳ್ಳಿ ಪಂಚಾಯತಿ ಗೆಲ್ಲಿಸ್ಕೊಂಡು ಹಿಂದೆ 23 ಚುನಾವಣೆಯಲ್ಲಿ ಕೂಡ
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಎಲ್ಲ ತಾಲೂಕಲ್ಲಿ 5,500 ಲೀಡ್ ಬಂದರೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲೇ 4,500 ಲೀಡ್ ಕೊಡುವಂಥ ಕೆಲಸ ಮಾಡಿದ್ದೀವಿ. ಹಾಗೆ ಜಿಲ್ಲೆಯಲ್ಲಿ ಎಲ್ಲ ಹಿರಿಯ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಲಿ ಶಾಸಕರು ಇವತ್ತು ಜಿಲ್ಲೆಯಲ್ಲೆಲ್ಲ ಪಕ್ಷನ ಕಟ್ಟುವಂಥ ಕೆಲಸ ಮಾಡ್ತೀವಿ ಅಂತ ಒಂದು ಆಸೆಯಿಂದ ಇವತ್ತು ಸಚಿವರಿಂದ ಹಿಡಿದು ಎಲ್ಲ ಶಾಸಕರ ಸಹಕಾರವೂ ನನಗಿದೆ. ಮೌಖಿಕವಾಗಿ ಹೇಳಿದ್ದಾರೆ. ಅವರು ಒಂದು ಆದೇಶದ ಮೇಲೆ ನಾನು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಿಕ್ಕಿದ್ರೆ ನಾನು ಎಲ್ಲ ತಾಲೂಕಲ್ಲೂ ಸಂಘಟನೆ ಮಾಡುವಂಥ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಎಲ್ಲರೂ ನನಗೆ ಒಪ್ಪಿ ನೀನಿರಪ್ಪ, ನಾವೆಲ್ಲ ಪ್ರಯತ್ನ ಮಾಡೋಣ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಅವರು ಅಭಿಪ್ರಾಯ ಹೇಳಿರೋದ್ರಿಂದ ಮುಂದೆ ಬಂದಿದ್ದೆ. ನಿಮ್ಗೆ ಯಾರು ಅಪೋನೆಂಟ್ ಅನ್ಕೊಳ್ತಿದ್ರು? ಇಲ್ಲ, ನನಗೆ ಅಪೋನೆಂಟ್ ಆಗಿ ಯಾರೂ ಏನು ಅನಿಸ್ತಾ ಇಲ್ಲ. ನನಗೆ ಎಲ್ಲರ ಸಹಕಾರನೂ ಇದೆ ಅಂತ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಮುಖ್ಯವಾಗಿ ಇದು ಒಂದು ಹುದ್ದೆ ಅಲ್ಲ, ಇದೊಂದು ಸೇವೆ ಪ್ಲಸ್ ಸಂಘಟನೆ ಮಾಡೋದು ಪಕ್ಷಕ್ಕೆ. ಇದೇನು ಹುದ್ದೆ ಎಂಜಾಯ್ ಮಾಡೋವಂಥದ್ದಲ್ಲ. ನಿಮ್ಗೆ ಗೊತ್ತು, ಹುದ್ದೆಗಾದರೆ ಕಾಂಪಿಟೇಷನ್ ಇರುತ್ತೆ, ಇದು ಕೆಲಸ ಮಾಡೋದು. ನಾನು ಕೆಲಸ ಮಾಡೋದ್ರಿಂದ ಆಮೇಲೆ ಸ್ಥಳೀಯವಾಗಿ ನಾನು ಎಲ್ಲೋ ಕ್ಷೇತ್ರದಲ್ಲೇ ಇದ್ದು ಜಿಲ್ಲೆ ಹೆಡ್ ಕ್ವಾರ್ಟ್ರಲ್ಲಿದ್ದು ಎಲ್ಲ ತಾಲೂಕವ್ರಿಗೂ ಕಮ್ಯುನಿಕೇಟ್ ಮಾಡಿ ಪಕ್ಷನ ಕಟ್ಟೋ ಇದಿದೆ ಅಂತ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲ, ನನಗೆ ಗೊತ್ತಿದ್ದಂಗೆ ಯಾರು ಅಂತ ಇದಿಲ್ಲ. ನಾನು ಆಕಾಂಕ್ಷೆ ನಾನು ಕೊಟ್ಟಿದ್ದೀನಿ. ಅವ್ರಿಗೂ ನಾವು ಮಂಚನಹಳ್ಳಿ, ನಿಮಗೆಲ್ಲ ಗೊತ್ತು ಮಾಧ್ಯಮದವ್ರಿಗೆ, ಮಂಚನಹಳ್ಳಿ ಜಿಲ್ಲಾ ಪಂಚಾಯತ್ ಕೂಡ ಕ್ಷೇತ್ರದಲ್ಲಿ ಅವ್ರ ಗೆಲುವಿಗೆ ಮುಖ್ಯ ಕಾರಣ. ಅದು ಅವರು ಒಳ್ಳೆ ತೀರ್ಮಾನ ತಗೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಪ್ರಮುಖ ನಾಯಕರ ಆಪ್ತರ ನಡುವೆ ಪೈಪೋಟಿ ಜೋರಾಗಿದ್ದು, ನಾರಾಯಣಸ್ವಾಮಿ ವರ್ಸಸ್ ಪ್ರಕಾಶ್ ಎಂಬ ಸಮೀಕರಣ ಇದೀಗ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದೆ. ಅಂತಿಮವಾಗಿ ಜಿಲ್ಲಾಧ್ಯಕ್ಷ ಪಟ್ಟ ಯಾರ ಕೊರಳಿಗೆ ಬೀಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ವಾಹನ ಸವಾರರಂತೂ ಸಂದಿಗೊಂದಿಗಳಲ್ಲಿ ವಾಹನ ಚಾಲನೆ ಮಾಡುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶಿವಗಣೇಶ ವೃತ್ತದಿಂದ ಚಿಕ್ಕನಹಳ್ಳಿ ಕೆರೆಯವರೆಗೆ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳಾದರೂ ಕಾಮಗಾರಿ ಪೂರ್ಣವಾಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಇದರಿಂದ ಬೇಸಿತ್ತು ಕಾಮಗಾರಿಯ ಗುತ್ತಿಗೆದಾರ ಮತ್ತು ಸ್ಥಳೀಯ ಪುರಸಭೆಗೆ ಹಿಡಿಶಾಪ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 1 ತಿಂಗಳಿನಿಂದ ಕಾಮಗಾರಿ ಆರಂಭವಾಗಿ ಈವರೆಗೂ ಕುಂಟುತ್ತಾ ಸಾಗಿದೆ. ವಾಹನ ಸವಾರರು ಸಣ್ಣ ಪುಟ್ಟ ಜಾಗಗಳಲ್ಲಿ ಸಂಚರಿಸಿದರೆ ಭಾರೀ ವಾಹನಗಳು ಮತ್ತು 4 ಚಕ್ರದ ವಾಹನಗಳ ಕಾಟದಿಂದ ಕೆಲ ರಸ್ತೆಗಳಲ್ಲಿ ಅನಾಹುತಕ್ಕೆ ದಾರಿಯಾಗಿದೆ. ಪುರಸಭೆ ಮುಂಭಾಗವೇ ಶಿವಗಣೇಶ ದೇವಾಲಯವಿದ್ದು ಮಧ್ಯದಲ್ಲಿ ರಸ್ತೆ ಮುಚ್ಚಲಾಗಿದೆ. ಆದರೂ ಭಾರೀ ವಾಹನಗಳ ಬೇಜವಾಬ್ದಾರಿಯಿಂದ ದೇವಾಲಯದ ಮುಂದೆ ಜಖಂಗೊಳಿಸಿದ್ದಾರೆ. ಇದರ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಿದ್ರೂ ಸರಿಯಾದ ಉತ್ತರವಿಲ್ಲ. ರಸ್ತೆ ಆಗಿದ್ದು 20 ದಿನಗಳಾದರೂ ಮುಕ್ತಿ ಸಿಗದೆ ಮಳೆ ಬಂದಾಗ ಸಮಸ್ಯೆಗಳೇ ಹೆಚ್ಚಾಗುತ್ತಿದೆ. ಇದರ ಬಗ್ಗೆ ಜಾಗರೂಕರಾಗಿ ಕ್ರಮ ವಹಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಕರವೇ ಶಿವರಾಮೇಗೌಡರ ಬಣದ ಕಾರ್ಮಿಕ ಘಟಕದ ಅಧ್ಯಕ್ಷ ಎಚ್ಚರಿಕೆ ನೀಡಿದ್ದಾರೆ. ಈ ವಿಜಯಪುರ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಗಣೇಶನ ದೇವಸ್ಥಾನ ಏನು ಶಿವಗಣೇಶ ಸರ್ಕಲ್ ಇದೆ, ಇಲ್ಲಿ ಭಾರಿ ವಾಹನಗಳು ಅಂದರೆ 10 ವೀಲು 6 ವೀಲ್ ಈ ಥರ ಲಾರಿಗಳು ಬಂದು ಜಖಮ್ ಆಗಿರೋದು, ಕನ್ನಡ ಧ್ವಜಸ್ತಂಭ ಜಖಮ್ ಆಗಿರೋದು. ಹಾಗೆ ಅದು ಶಿವನ್ಗೇನಾದರೂ ಬಿದ್ದಿದ್ರೆ ಆ ಕಡೆ ಈ ಕಡೆ ಬಿದ್ದಿದ್ರೆ, ಅಕಸ್ಮಾತ್ ರೋಡ್ಗೆ ಏನೋ ಬಿದ್ದಿದ್ರೆ
ಭಾಳ ಅನಾಹುತ ಆಗ್ತದೆ. ದೇವರ ಡ್ಯಾಮೇಜ್ ಆಗಿರೋದು ನೀವು ಇಲ್ಲಿ ಕಾಣಿಸ್ತದೆ, ನೋಡ್ಬೋದು ಇಲ್ಲಿ. ಹಾಗೆ ಇದು ಭಾಳ ಅನಾನುಕೂಲ ಆಗ್ತಾ ಇದೆ. ಈ ರಸ್ತೆಗೆ ಸಂಬಂಧಪಟ್ಟ ಯಾರೋ PW ಆಗಿರ್ಬೋದು, ವಿಜಯಪುರ ಪುರಸಭೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು ಎಚ್ಚೆತ್ಕೊಳ್ತಲ್ಲ. ಪೊಲೀಸರು ಕೂಡ ಯಾವುದೇ ರೀತಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಒಂದು ರಸ್ತೆ ಕ್ಲಿಯರ್ ಆದರೆ ವಾಹನ ಓಡಾಡೋದಕ್ಕೆ ಅವಕಾಶಗಳೇ ಇಲ್ಲ. ಯಾಕಂದರೆ ಏಕಮುಖಿಯಾಗಿ ಬಂದ್ಬಿಟ್ರೆ ಗಾಡಿಗಳು ಹೋಗೋಕ್ಕೆ ಆಗಲ್ಲ. ಎಲ್ಲ ರೋಡ್ ಫುಲ್ ಜಾಮ್ ಆಗೋಗುತ್ತೆ. ಇದು ಕಾಂಟ್ರಾಕ್ಟ್ ಯಾರು ತಗೊಂಡಿರೋದು? ಕ್ಲಿಯರ್ ಆದರೂ ಮಾಡಬೇಕು, ಇಲ್ಲ ಇದನ್ನ ಒಂದೇ ಆದರೂ ಮಾಡಿಕೊಡ್ಬೇಕು. ಇಲ್ಲ ಲಘು ವಾಹನಗಳು ಓಡಾಡೋದಕ್ಕೆ ಏನು ಬೈಕು ಆಟೋಗಳು ಓಡಾಡೋಂಥ ವ್ಯವಸ್ಥೆನ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಇದು ಕಾಂಟ್ರಾಕ್ಟ್ ಯಾರು ತಗೊಂಡಿರೋದು? ಕಾಂಟ್ರಾಕ್ಟ್ ಅವ್ರನ್ನ ಕೇಳಕ್ ಬರಲ್ಲ. ನಾವು PW ಅವ್ರನ್ನೇ ಕೇಳಬೇಕಾಗ್ತದೆ. ಯಾಕಂದ್ರೆ ಅವರು ಎಷ್ಟು ತಗೊಂಡಿದ್ದಾರೋ, ಎಷ್ಟು ದಿವಸ ಕಾಮಗಾರಿ ಆಗುತ್ತೆ ಅದೆಲ್ಲ ನಮ್ಗೆ ಮಾಹಿತಿ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೀವು ಆಗಲೇ ನೋಡ್ಬೋದಾಗಿತ್ತು, ಇನೋವಾ ಕೆಳಗಡೆ ಬಿದ್ದೋಗ್ಬಿಡ್ತಾ ಇತ್ತು. ಟೈರ್ 4 ಟೈರ್, ಸುಮಾರು 4 ವಾಹನಗಳ ಟೈರ್ಗಳು ಹೊಡೆದೋಗಿದೆ. ಇದನ್ನು ಯಾವುದು 10 ವೀಲ್ ಒಂದು ಲಾರಿ ಸಿಮೆಂಟ್ ಹಾಕೊಂಡ್ಬಂದು ಜಾಮ್ ಆಗಿಬಿಟ್ಟಿತ್ತು. ಸುಮಾರು ಒಂದು 8 ಅವರ್ ಇಲ್ಲೇ ನಿಲ್ಸ್ಬಿಟ್ಟಿತ್ತು ಗಾಡಿ. ಅದು ಕೂಡ ಭಾಳ ಅನಾನುಕೂಲ ಆಯಿತು. ಟ್ರಾಫಿಕ್ ಫುಲ್ ತೊಂದರೆ ಆಗುತ್ತೆ. ನೋಡಿರಿ, ನಿಮಗೆ ಹಿಂದೆಗಡೆ ಕಾಣಿಸ್ತಾ ಇರೋದು ನೋಡಿ, ದೊಡ್ಡ ವಾಹನಗಳು ಬರ್ತವೆ. ಇಲ್ಲಿ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಆ ಕಡೆಯಿಂದ ರೋಡನ್ನು ಕ್ಲೋಸ್ ಮಾಡಿಲ್ಲ. ಆ ಕಡೆಯಿಂದ ಬರೋ ವಾಹನಗಳು ಇಲ್ಲಿ ಜಖಮ್ ಆಗ್ತದೆ. ನೋಡ್ರಿ, ನೀವು ನಿಮ್ಮ ಗಮನಕ್ಕೆ ಬರುತ್ತೆ ನೋಡಿ ಈಗ. ಈ ಸಂದರ್ಭದಲ್ಲಿ ಛತ್ರಪತಿ ಮಹೇಶ್, ರಾಜ್ಕುಮಾರ್, ಸಂತೋಷ್, SRS ಅಮೃತ್, ಇನ್ನು ಹಲವು ಸಾರ್ವಜನಿಕರು ಇದ್ದರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ, ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887.
ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಜೋಡಿಗೆ ಮದುವೆಗೆ ಮುನ್ನ ಪೋಷಕರ ವಿರೋಧದ ನಡುವೆಯೇ ದೇವಸ್ಥಾನವೊಂದರಲ್ಲಿ ಮದುವೆಯಾದ ಪ್ರೇಮಿಗಳು ಇದೀಗ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗಿದ್ದಾರೆ. ಪೋಷಕರಿಂದ ಪ್ರಾಣ ಬೆದರಿಕೆ ಆರೋಪಿಸಿ ಕೋಲಾರ ಜಿಲ್ಲೆಯ ಈ ಪ್ರೇಮಿಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇವರ ಹೆಸರು ನಿತಿನ್ ಹಾಗೂ ಶಾಲಿನಿ ಅಂತ. ನಿತಿನ್ಗೆ 24 ವರ್ಷ, ಕೋಲಾರದ ಗಾಂಧಿನಗರದ ನಿವಾಸಿ. ಶಾಲಿನಿಗೆ 19 ವರ್ಷ, ಬಂಗಾರಪೇಟೆ ತಾಲೂಕಿನ ಬೀರಂಡಹಳ್ಳಿ ಗ್ರಾಮದವರು. ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗಿದ್ದ ಇವರಿಬ್ಬರ ಸ್ನೇಹ ಕಳೆದ 3 ವರ್ಷಗಳಿಂದ ಪ್ರೀತಿಯಾಗಿ ಬೆಳೆದಿದೆ. ಆದರೆ ಇವರ ಪ್ರೀತಿಗೆ ಯುವತಿಯ ಕುಟುಂಬದವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಮನೆಯವರ ವಿರೋಧದ ನಡುವೆಯೇ ಇಬ್ಬರು ಕೋಲಾರದ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಇದೇ ವಿಚಾರವಾಗಿ ಯುವತಿಯ ಪೋಷಕರು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇದಾದ ಬಳಿಕ ತಮ್ಮ ಕುಟುಂಬದಿಂದ ಬೆದರಿಕೆ ಇದೆ ಎಂದು ಆತಂಕಗೊಂಡ ಪ್ರೇಮಿಗಳು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚಳುವಳಿ ಚಲಪತಿ ಗೌಡರ ಬಣದ ಕನ್ನಡ ರಕ್ಷಣಾ ವೇದಿಕೆಯ ಸಹಾಯ ಪಡೆದು ನಗರದ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡಿದ್ದಾರೆ. ನನ್ನ ಹೆಸರು ಶಾಲಿನಿ. ನಾನು ಡಿಗ್ರಿ ಓದ್ತಾ ಇದ್ದೀನಿ. ನಮ್ಮೂರು ಬೀರಂಡಹಳ್ಳಿ ಹತ್ರ, ಬಂಗಾರಪೇಟೆ ಹತ್ರ ಬೀರಂಡಹಳ್ಳಿ. ಇವನು ನಮ್ಮೂರಲ್ಲಿ ಇದ್ದವಾಗ ನನಗೆ ಪರಿಚಯ ಆಗಿದ್ದು ಫೋನ್ ಮುಖಾಂತರ. ನಾವಿಬ್ಬರು 3 ವರ್ಷದಿಂದ ಲವ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ವಿಷಯ ಗೊತ್ತಾಗಿ ನಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮದುವೆ ಬೇಡ, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಅಂತ ಹೇಳಿದ್ದಕ್ಕೆ ನಾವಿಬ್ಬರು ಬಂದು ನಾನು ಅವನ್ನೇ ಕೇಳಿಕೊಂಡೆ, ನನ್ನ ಮದುವೆ ಮಾಡು, ಇಲ್ಲಾಂದರೆ ನಮ್ಮ ಮನೆಯವ್ರು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನೇ ಹೇಳಿದ್ದು. ಅದ್ರಗೋಸ್ಕರ ಅವ್ನು ನನ್ನ ಕರ್ಕೊಂಡೋಗಿ ಮದುವೆ ಆಗಿದ್ದು. ಇಲ್ಲಿಗೆ ಬಂದು ರಕ್ಷಣಾ ವೇದಿಕೆ ಮುಖಾಂತರ ನಾವು ಮದುವೆ ಆಗಿದ್ದೀವಿ. ನಮ್ಮ ಅಣ್ಣ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರೋದ್ರಿಂದ ಸಾಯಿಸಾಕ್ತೀನಿ ನಿಮ್ಮಿಬ್ಬರನ್ನು ಮದುವೆ ಆದರೆ ಅವನ್ನ ಅಂತ ಬೆದರಿಸ್ತಾ ಇದ್ರು. ಅದಕ್ಕೆ ನಾವು ಮೊದಲಿಯರ್ಸ್ ಅಂತ, ಅವರು SC ಕ್ಯಾಸ್ಟ್ ಆಗಿರೋದ್ರಿಂದ ನಮ್ಮ ಅಣ್ಣ ಬೇಡ ಅಂತ ಹೇಳಿದ್ದು. ರಕ್ಷಣೆ ಕೋರಿ ನಮಗೆ ಮದುವೆ ಮಾಡಿಸಿ ಅಂತ ಕೇಳಿಕೊಂಡು ಫೇಸ್ಬುಕ್ ಮುಖಾಂತರ ಇಲ್ಲಿಗೆ ನಾವು ಬಂದಿರೋದು. ಚಿಕ್ಕಬಳ್ಳಾಪುರಕ್ಕೆ ರಕ್ಷಣಾ ವೇದಿಕೆ ಅವರು ಇದು ಕೇಳಿ ನಾವು ರಕ್ಷಣೆಗಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ನಿಮಗೆ ಅಂದರೆ ಎಷ್ಟು ಪ್ರೀತಿಯಿಂದ ಪ್ರೀತಿ ಮಾಡಿದ್ರಿ ಇವ್ರನ್ನ? ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ. ಅವನು ಇಲ್ಲ ಅಂದರೆ ನಾನು ಸತ್ತೋಗೋ ಅಷ್ಟು ಇಷ್ಟ ಅವನಂದರೆ ನನಗೆ. ಹೀಗಾಗಿ ಒಂದಾಗಿ ಬಾಳಬೇಕು ಅಂತಿದ್ದೀರಾ? ಅದ್ರಗೋಸ್ಕರ ನಾವು ಬಂದು ಮದುವೆ ಆಗಿದ್ದೀವಿ. ಸೋಷಿಯಲ್ ಮೀಡಿಯಾ ಪರಿಚಯ ಅದು? ನಮ್ಮದು ನಿತಿನ್ ಅಂದ್ಬಿಟ್ಟು ನನ್ನ ಹೆಸರು. ನಮ್ಮದು ಕೋಲಾರ ಗಾಂಧಿನಗರ. ನಾನು ಬಂಗಾರಪೇಟೆಯಲ್ಲಿದ್ದಾಗ ಇವ್ರಿಗೆ ನನಗೆ ಪರಿಚಯ, ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿ ನಾವಿಬ್ಬರು 3 ವರ್ಷದಿಂದ ಲವ್ ಮಾಡ್ಕೊಂಡಿದ್ದೀವಿ. ಇವಾಗ ಹುಡುಗಿ ಮೊನ್ನೆ ಬಂದುಬಿಟ್ಟು ನಮ್ಮ ಮನೇಲಿ ಗೊತ್ತಾಗೈತೆ, ನಮ್ಮ ಮನೇಲಿ ನೋಡಿ ಸಾಯಿಸಾಕ್ಬಿಡ್ತಾರೆ, ನೀನು ನಾನು ಕರ್ಕೊಂಡೋಗು ಅಂತ ಫೋರ್ಸ್ ಮಾಡಿದ್ಲು. ಅದಕ್ಕೆ ಕರ್ಕೊಂಡೋದೆ. ಇವಾಗ ನೋಡಿದ್ರೆ ಅವರು ಬಂಗಾರಪೇಟೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮನೆ ಹತ್ರ ಪೊಲೀಸವ್ರನ್ನ ಕರೆಸಿ ನಮ್ಮ ಅಣ್ಣನ ನಮ್ಮ ಅಮ್ಮ ಮೇಲೆ ಎಲ್ಲನೂ ಇದು FIR ಮಾಡ್ತೀನಿ ಅಂದ್ಬಿಟ್ಟು ಫುಲ್ ಪೊಲೀಸವರೆಲ್ಲ ಫುಲ್ಲು ಟಾರ್ಚರ್ ಕೊಡ್ತಾಯಿದ್ದಾರೆ.
ಅದರಿಂದ ಇಲ್ಲಿ ಯಾಕೆ ಬಂದಿದ್ದೀರಾ? ಅದರಿಂದ ನಾವು ಇನ್ಸ್ಟಾಗ್ರಾಮಲ್ಲಿ ಇದು ಫೇಸ್ಬುಕ್ಕಲ್ಲಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ವೀಡಿಯೋಸ್ ನೋಡಿಬಿಟ್ಟು ಮತ್ತು ಅವ್ರ ಹತ್ರ ರಕ್ಷಣೆ ಕೇಳ್ಕೊಂಡು ಇಲ್ಲಿ ಬಂದಿದ್ದು. ಮದುವೆ ಆಗಿದ್ದೀರಾ? ಮದುವೆ ಆಗಿ ಕೋಲಾರಲ್ಲಿ. ಎಲ್ಲಿ? ಕೋಲಾರ ದೇವಸ್ಥಾನ. ಏನು ನಿಮ್ಮ ಹೆಂಡತಿ ಹೆಸರು? ಶಾಲಿನಿ ಅಂತ. ವಯಸ್ಸು ಎಷ್ಟು ಕೊಡ್ದು? ಅವ್ರಿಗೆ ಇದು 19 ವರ್ಷ ಆಗೈತೆ, ನಂದು 24 ವರ್ಷ. ನಿಮ್ಗೆ ಏನು ಬೇಕು ಇವಾಗ? ರಕ್ಷಣೆ ಬೇಕಾ? ನಮ್ಗೆ ರಕ್ಷಣೆ ಬೇಕು. ಪೊಲೀಸವರು ಮತ್ತು ಅವ್ರು ಯಾರೋ ವೆಂಕಟೇಶ್ ಅಂದ್ಬಿಟ್ಟು ಮತ್ತೆಲ್ಲ ಫುಲ್ ಫೋನ್ಗಳು ಮಾಡಿ ಟಾರ್ಚರ್ ಕೊಡ್ತಾಯಿದ್ದಾರೆ. ಸ್ಟೇಷನ್ ಹತ್ರ ಬರಬೇಕು, ಇಲ್ಲಾಂದರೆ ಒಳಗೆ ಹಾಕ್ಸ್ಬಿಡ್ತೀನಿ, ನೀನು ಎಲ್ಲಿದೆಯಾ ಅಲ್ಲಿಗೆ ಹುಡ್ಕೊಂಡು ಬರ್ತೀರಿ ಅಂದ್ಬಿಟ್ಟು ಫುಲ್ ಟಾರ್ಚರ್ ಕೊಡ್ತಾಯಿದ್ದಾರೆ. ಮನೆ ಹತ್ರ ಹೋಗಿ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಡ್ತಾಯಿದ್ದಾರೆ. ಬದುಕಬೇಕು ಅಂತ ಬಿಡಬೇಕು ಅಂತ. ಹಾಂ. ಈಗ ನಿಮ್ಗೆ ಏನಾಗುತ್ತೆ? ನಮ್ಗೆ ಅದೇ ಅವ್ರ ಮುಖಾಂತರ ನಮಗೆ ಅವರಿಂದ ನಮಗೆ ಬಿಡುಗಡೆ ಆಗಬೇಕು. ಅವ್ರು ಫುಲ್ ಟಾರ್ಚರ್ ಕೊಡ್ತಾಯಿದ್ದಾರೆ. ಇಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾ? ಹೌದು ಸರ್. ಮಹಿಳಾ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದೆ. ಚಿಕ್ಕಬಳ್ಳಾಪುರ. ಇನ್ನು ಪ್ರೇಮಿಗಳಿಬ್ಬರು ರಕ್ಷಣಾ ವೇದಿಕೆಯ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿದ ಜೋಡಿ ತಮಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪೋಷಕರಿಂದ ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಪ್ರೇಮಿಗಳು ಆರೋಪಿಸಿದ್ದು, ಪೊಲೀಸರು ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಸುದೀಪ್ ರೆಡ್ಡಿ ಅಂತ ಅವರು ನಮ್ಮನ್ನು ಫೇಸ್ಬುಕ್ನಲ್ಲಿ ನನ್ನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ನಮಗೆ ಪ್ರಾಣದ ಬೆದರಿಕೆ ಇದೆ, ನಾವು ಇಬ್ಬರು ಲವ್ ಮಾಡಿ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾವು ಪ್ರಾಣದ ರಕ್ಷಣೆ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಚಿಕ್ಕಬಳ್ಳಾಪುರ ಕರೆಸ್ಕೊಂಡು ಅವ್ರನ್ನ ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟನ್ನು ನೀಡಿ ಮತ್ತು ಅವರು ನಮ್ಮ ಮುಂದಿನ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಮನೆಯಿಂದ ನಾವು ಮದುವೆ ಮಾಡ್ಕೊಂಡಿದ್ದೀರಿ, ನಮ್ಮ ಮನೆಯಿಂದ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ, ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದಾರೆ. ಶಾಲಿನಿ ಅವರು ಮತ್ತು ನಿತಿನ್ ಅವರು. ಈಗ ಹೋಗಿ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಮದುವೆ ಮಾಡಿಸಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರಿಗೆ ಪ್ರಾಣ ರಕ್ಷಣೆ ಬೇಕು ಅಂತ ನಾವು ಇದು ಮಾಡ್ತೀವಿ. ಪೊಲೀಸ್ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಮೇಜರ್ ಇದ್ದಾರೆ. ಒಟ್ಟಾರೆ ಪ್ರೀತಿ, ಮದುವೆ ಹಾಗೂ ಕುಟುಂಬದ ವಿರೋಧದ ನಡುವೆಯೂ ಸಹ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವ ಈ ಜೋಡಿ ಇದೀಗ ಪೊಲೀಸರ ರಕ್ಷಣೆಯ ಮೊರೆ ಹೋಗಿದ್ದಾರೆ. ಯುವತಿಯ ಕುಟುಂಬದ ದೂರು ಹಾಗೂ ಪ್ರೇಮಿಗಳ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸರು ಕಾನೂನುಬದ್ಧವಾಗಿ ಪರಿಶೀಲನೆ ನಡೆಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಮಾದರಿಯಾಗಿ ಅಭಿವೃದ್ಧಿಗೊಳಿಸಲು ಸಂಕಲ್ಪ ಮಾಡಿರುವ ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಕಾರ್ಯವನ್ನ ಮಾಡುತ್ತಿರುವ ಶಾಸಕ ರವಿಕುಮಾರ್ ಅವರು 2028ಕ್ಕೆ ಈ ರಾಜ್ಯದ ಮಂತ್ರಿಯಾಗಿ ಸೇವೆ ಸಲ್ಲಿಸುವಂತೆ ಆಗಲಿ ಎಂದು ಜೆಡಿಎಸ್ ಕಾರ್ಯಕರ್ತರು ಆಶಯ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಮತ್ತು ತಾಲೂಕಿನ ಹುಣಸೇನಹಳ್ಳಿ ಗ್ರಾಮದಲ್ಲಿ ಶಾಸಕ ರವಿಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಕೇಕ್ ಕತ್ತರಿಸಿ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಆಶಾ ಕಿರಣ ಅಂಧ ಮಕ್ಕಳಿಗೆ ಬಟ್ಟೆಗಳನ್ನು ವಿತರಿಸಿ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಶಿಡ್ಲಘಟ್ಟ ಶಾಸಕರಾದಂತಹ ರವೀಂದ್ರನವರ ಹುಟ್ಟುಹಬ್ಬವಾಗಿದ್ದು ಅವರು ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿರ್ತಾರೆ. ಅವರಿಗೆ ಈ ಹುಟ್ಟುಹಬ್ಬಗಳನ್ನು ಇವೆಲ್ಲ ಆಚರಿಸೋದು ಅವ್ರಿಗೇನು ಅಷ್ಟೊಂದು ಸಮಾಧಾನ ಇರಲ್ಲ. ಆದರೆ ಅವರ ಅನುಯಾಯಿಗಳಾದಂತಹ ಅವರ JDS ಕಾರ್ಯಕರ್ತರಾದಂತಹ ಅವರ ಅಭಿಮಾನಿಗಳಾದಂತಹ ನಾವು ಅವರ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಇಂದು ಆಚರಿಸಿ ಅಂಧ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ. ಒಂದು ವಿಶೇಷವಾದಂಥ ದಿನ. ಇವತ್ತು ದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆದಂಥ ದಿನ. ಇಂಥ ದಿನರಂದು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಸರಳ ವ್ಯಕ್ತಿತ್ವ ಇರ್ತಕ್ಕಂಥ BN ರವಿಕುಮಾರ್ ಅವರ ಹುಟ್ಟುಹಬ್ಬ ಇರ್ತಕ್ಕಂಥದ್ದು ವಿಶೇಷವಾದಂಥ ವಿಶೇಷವಾದಂಥ ವಿಷಯ ಇವತ್ತು ದಿನ. ಈಗ ಅವರು ಈ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ, ಸರಳತೆ, ಅವ್ರು ಮಾಡುವಂಥ ಕಾರ್ಯಗಳಿಗೆ ನಾವೆಲ್ಲರೂ ಬೆಂಬಲಿಸ್ತಾ ಇದ್ದೀವಿ. ಇವತ್ತು ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಒಂದು ಮೂಲಭೂತವಾಗಿ ಏನು ಈ ಕ್ಷೇತ್ರದ ಜನಕ್ಕೆ ಏನು ಬೇಕೋ ಅವೆಲ್ಲವೂ ಕೂಡ ಇವತ್ತು ಬಹಳ ವಿಶೇಷ ಕಾಳಜಿಯಿಂದ ಇವತ್ತು ಅವರು ಕೆಲಸ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಪ್ರತಿಯೊಂದು ಊರಿಗೂ ಕೂಡ ಇವತ್ತು
ಶುದ್ಧ ಕುಡಿಯುವ ನೀರನ್ನು ಆ ಪ್ಲಾಂಟ್ಗಳನ್ನು ಅಳವಡಿಸುವುದರ ಮುಖಾಂತರ ಇಡೀ ಕ್ಷೇತ್ರದ ಜನ ಆರೋಗ್ಯವಾಗಿರಬೇಕಂತಕ್ಕಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಕೆಲಸ ಮಾಡಿಕೊಂಡು ಇವತ್ತು ಬರ್ತಾ ಇದ್ದಾರೆ. ಶಾಸಕ ರವಿಕುಮಾರ್ ಅವರು ಕ್ಷೇತ್ರದ ಪ್ರಗತಿಗಾಗಿ ಶ್ರಮಿಸಿದ್ದು ಅವರಿಗೆ ದೇವರು ದೀರ್ಘ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿ 2028ಕ್ಕೆ ರಾಜ್ಯದಲ್ಲಿ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮತ್ತು ರವಿ ಅಣ್ಣ ಅವರು ಸಚಿವರಾಗಿ ಸೇವೆ ಸಲ್ಲಿಸುವಂತಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಹಮತುಲ್ಲಾ, ತಾಲೂಕು ಜೆಡಿಎಸ್ ಉಪಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮೇಲೂರು ಉಮೇಶ್, ಜೆಡಿಎಸ್ ಮುಖಂಡರಾದ ಕದಿರಿ ನಾಯಕನಹಳ್ಳಿ ರವಿಕುಮಾರ್, ಚಿಮಲ್ ನಿರ್ದೇಶಕರಾದಂತಹ ಬಂಕ್ ಮುನಿಯಪ್ಪ, ಹುಜುಗೂಡು ರಾಮಯ್ಯ, ಕಾರ್ಯಕರ್ತರು ಇನ್ನಿತರರು ಇದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಸಮೀಪದ ಎಸ್ಡಿಸಿ ಸ್ವತಂತ್ರ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ಸಮಾರಂಭ ನೆರವೇರಿತು.
ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಸಮೀಪದ ಎಸ್ಡಿಸಿ ಸ್ವತಂತ್ರ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ಸಮಾರಂಭ ನಡೆಯಿತು. ಎಸ್ಡಿಸಿ ಸ್ವತಂತ್ರ ಪಿಯು ಕಾಲೇಜು ಹಾಗೂ ಮಹದೇವ ವಿದ್ಯಾಸಂಸ್ಥೆಗಳ ಟ್ರಸ್ಟ್ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ನವರಸ ಎಂಬ ವೇದಿಕೆಯಡಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಬಳಿಕ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣವೇ ಪ್ರಮುಖ ಅಸ್ತ್ರ. ಶಿಕ್ಷಣ ಕೇವಲ ಉದ್ಯೋಗ ಪಡೆಯಲು ಮಾತ್ರವಲ್ಲ, ಜ್ಞಾನ, ಸಂಸ್ಕಾರ, ಆತ್ಮವಿಶ್ವಾಸ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವ ಶಕ್ತಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಎಸ್ಡಿಸಿ ಸ್ವತಂತ್ರ ಪಿಯು ಕಾಲೇಜಿನ ಪ್ರಾಂಶುಪಾಲ ಕೆಸಿ ಚಂದ್ರಶೇಖರಾಚಾರಿ ಮಾತನಾಡಿ, ಧನಕ್ಕಿಂತ ಜ್ಞಾನವೇ ನಿಜವಾದ ಆಸ್ತಿ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಎಎಸ್ಐ ಮುನಿಗುರಪ್ಪ, ಗಾಂಜಾ ಸೇರಿದಂತೆ ಯಾವುದೇ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಬಾರದು, ಸಾಧಕರನ್ನ ಆದರ್ಶವಾಗಿರಿಸಿಕೊಂಡು ಪರಿಶ್ರಮದಿಂದ ಗುರಿ ಸಾಧಿಸಬೇಕು ಎಂದು ಹೇಳಿದ್ದಾರೆ. ವಿಜ್ಞಾನಿಗಳಾಗಬಹುದು ಅಥವಾ ಮಹಾನ್ ವ್ಯಕ್ತಿಗಳಾಗಿರಬಹುದು, ಅವರ ಒಂದು ಜೀವನ ಚರಿತ್ರೆಯನ್ನು ನೀವು ನೋಡಿದಾಗ ಅವರು ಸಹ ಬಹಳ ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ವೇದಾಂತಗಳನ್ನು ಮಾಡಿ ಒಳ್ಳೆ ಸಮಾಜದಲ್ಲಿ ಇವತ್ತಿನ ದಿವಸ ಎಷ್ಟೋ ಅಜರಾಮರರಾಗಿದ್ದಾರೆ. ಅದೇ ರೀತಿ ನೀವು ಕೂಡ ಆಗಬೇಕು. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನಾನು ಪೊಲೀಸ್ ಆಗಿ ಹೇಳೋದು ಹಿಂದೆ, ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಈ ಮಾದಕ ವಸ್ತುಗಳನ್ನು ದೂರ ಮಾಡ್ಕೋಬೇಕು. ಯಾರೇ ಆಗಲಿ ದಯವಿಟ್ಟು ನಮ್ಮ ಗಂಡ್ಮಕ್ಳು ಮಾದಕ ವ್ಯಸನರಾಗಬಾರ್ದು. ಈ ದಿನ ಬಹಳಷ್ಟು ಕೆಡ್ತಾ ಇದ್ದಾರೆ ಈ ಮಾದಕ ವ್ಯಸನ. ಅದೇನೋ ಒಂದು ಸೋಪಾನ್ಪರ ಇದೇನೋ ನೆಕ್ಸ್ಟ್ ಇಂದ ಮುಂದುವರೆದ್ರೆ ಈ ಗಾಂಜಾ ಅದು ಇದು ಈ ಕೆಲವು ಕೆಟ್ಟ ಹುಡುಗರಿರ್ತಾರೆ. ಆ ಒಬ್ಬ ಕೆಟ್ಟ ಹುಡುಗ 10 ಜನದ ಹುಡುಗರನ್ನು ಕೆಡಿಸ್ತಾನೆ. ಆ 10 ಜನ ಹುಡುಗರು ಇಡೀ 100 ಜನನ ಕೆಡಿಸ್ತಾರೆ. ದಯವಿಟ್ಟು ಅದಕ್ಕೆ ದಾಸರಾಗಬೇಕು. ಇನ್ನೊಂದು, ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀರಿ. ಇವತ್ತು ಮೊಬೈಲು ನಮ್ಮ ಅವಿಭಾಜ್ಯ ಅಂಗ ಆಗೋಗಿದೆ. ಎಲ್ಲದಕ್ಕೂ ಮೊಬೈಲ್ ಬೇಕಾಗಿದೆ. ಮೊಬೈಲಲ್ಲೂ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಆ ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹೋಗ್ಬೋದು. ಅದು ಕೆಟ್ಟದಾದರೆ ಖಂಡಿತವಾಗ್ಲೂ ನಾವು ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ. ಹಂಗಾಗಿ ದಯವಿಟ್ಟು ಗಂಡು ಮಕ್ಕಳು ಬಹಳ ಹುಷಾರಾಗಿ ಈ ವಿದ್ಯೆಯನ್ನು ಕಲಿತು ಒಳ್ಳೆ ಕಾಲೇಜಿಗೆ ಬಂದಿದ್ದೀರಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಜ್ಞಾನವಿಲು ನೋಡ್ತಾ ಇದ್ದೀನಿ. ಒಳ್ಳೆ ಇಂಗ್ಲೀಷ್ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ನಮ್ಮ ಹೆಣ್ಮಕ್ಳು ಅಷ್ಟೇ. ನಮ್ಮ ಹೆಣ್ಮಕ್ಳು ಈಗ ಟೀನೇಜ್ ಇದ್ದೀರಿ. ಬಹಳ ಒಳ್ಳೆಯ ಒಂದು ವಯಸ್ಸಲ್ಲಿ ಈಗ ಒಳ್ಳೆಯ ಒಂದು ಬುದ್ಧಿಯನ್ನು ಕಲಿಯುವಂಥ ವಯಸ್ಸು. ನಿಮ್ಮ ಲೈಫ್ ಈಗ ಹೇಗಿದ್ರೆ ವೈಟ್ ಪೇಪರ್ ಥರ. ನಿಮ್ಮ ಲೈಫನ್ನು ವೈಟ್ ಪೇಪರ್ ಮೇಲೆ ನೀವು ಹೆಂಗಾದ್ರೂ ಬರ್ಕೋಬೋದು. ಸೊ ಹಾಗಾಗಿ ಈ ಒಂದು ಕೆಟ್ಟ ಗುಣಗಳ ಜನರ ಮಧ್ಯೆ ಕೆಟ್ಟ ಗುಣಗಳನ್ನು ಕಲಿದೆ ಒಳ್ಳೆಯ ಒಂದು ಪುಸ್ತಕದ ಕಡೆ ಗಮನ ಹರಿಸಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ವಿದ್ಯೆ ಕಲಿತರೆ ಖಂಡಿತವಾಗ್ಲೂ ನೀವು ಸಹ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು. ನೀವು ಒಂದು ಆಶ್ವಾಸನೆ ಇಟ್ಟು ನಿಮ್ಮ ಮಕ್ಕಳನ್ನು ಕಲಿಸಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತೆ ಮುಂದೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಕಾಲೇಜಿನ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಅಡಚಣೆ ಇಲ್ಲದರೆ, ಯಾವುದೇ ರೀತಿಯ ಹೆಸಿಟೇಷನ್ ಇಲ್ಲದರೆ ಕೂಡ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಕಲಿಸ್ಕೊಡಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಮ್ಮೆಲ್ಲರೂ ಕೋರ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಕಾಲೇಜು ಹೊಂದಿದ ತಕ್ಷಣ ನೀವು ಸಾಕಷ್ಟು ಹಿರಿಯರೆಲ್ಲರೂ ನಿಮಗೆ ಸಾಕಷ್ಟು ಹೇಳಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ, ಜ್ಞಾನಾರ್ಜನೆಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನಿಮಗೆ ಕಥೆಯ ಸಮೇತ ನಿಮಗೆ ಒಂದು ಸ್ಟೋರೀಸು ನಿಮಗೆ ಅರ್ಥ ಆಗತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಕೂತ್ಕೊಂಡು ಎಲ್ಲ ಕೇಳ್ತಾ ಇದ್ದೆ. ನಿಮ್ಮ ಒಂದು ಈ PUC ಶಿಕ್ಷಣ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಒಂದು ಅತಿ ಮುಖ್ಯವಾದ ಘಟ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ 10th ಮುಗಿಸಿದ ತಕ್ಷಣ ನೀವು ಕಾಲೇಜ್ ಲೈಫ್ ಅಂದಿದ ತಕ್ಷಣ ನಾವು ತುಂಬ ಆರಾಮಾಗಿ ಫ್ರೀ ಆಗಿರ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡು ನೀವು ಕಾಲೇಜಿಗೆ ಸೇರ್ಕೋತೀರ. ಖಂಡಿತವಾಗ್ಲೂ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PUC ನಿಮಗೆ ನಿಜವಾಗ್ಲೂ ನಿಮ್ಮ ಒಂದು ಜೀವನನ ಒಂದು ತೀರ್ಮಾನ ಮಾಡುವಂಥ ಅತಿ ಮುಖ್ಯವಾದ ಘಟಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನ ಹಾಗೂ ಗಣ್ಯರ ಮಾರ್ಗದರ್ಶನದೊಂದಿಗೆ ಎಸ್ಡಿಸಿ ಸ್ವತಂತ್ರ PU ಕಾಲೇಜಿನ ಸ್ವಾಗತ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.
ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ, ಗಮನ ಸೆಳೆದ ಆಕಾಂಕ್ಷಿಗಳ ಬೆಂಬಲಿಗರ ಬಲ ಪ್ರದರ್ಶನ, ಜೋರಾದ ಪ್ರಭಾವಿ ಶಾಸಕರ ಮುಸುಕಿನ ಗುದ್ದಾಟ. ಆಮೆಗತಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ, ವಾಹನ ಸವಾರರ ಪರದಾಟ, ಗುತ್ತಿಗೆದಾರ ಹಾಗೂ ಪುರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪ್ರೇಮ ವಿವಾಹಕ್ಕೆ ಪೋಷಕರ ವಿರೋಧ, ದೇವಸ್ಥಾನದಲ್ಲಿ ಮದುವೆಯಾದ ನವ ಜೋಡಿ, ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಪ್ರೇಮಿಗಳು. ಮಾದರಿ ಕ್ಷೇತ್ರವನ್ನಾಗಿಸುವ ಸಂಕಲ್ಪ, ಅಭಿವೃದ್ಧಿ ಪಥದತ್ತ ನಡೆಸುತ್ತಿರುವ ಶಾಸಕ ರವಿಕುಮಾರ್, 2028ಕ್ಕೆ ಮಂತ್ರಿಯಾಗಲಿ ಎಂದು ಆಶಿಸಿದ ಮುಖಂಡರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.